ಪುಣ್ಯವ ಪಡೆಯಲು ಎರಡನೇ ದಾರಿಯು ಕಾಣಿಸುತ್ತೆ. ಸುಲಭದಿ ಒಲೆಯುವ ಕರುಣಾನಿಧಿಯು ಭಜಕರಿಗಾಗೆ ಬಂದಿಹನು, ಪ್ರೇಮದಿ ಕರೆಯಲು ಬೇಗನೆ ಬರುವನು, ಸೌಖ್ಯದ ಸುರಿಮಳೆ ಸುರಿಸುವನು. ನಾವು ಮೊನ್ನೆ ಅಲ್ಲಿ ಇವರು ಗುರುಗಳು ಹೇಳೋವಾಗ ಕೇಳಿದ್ವಿ, ರಾಜಾರಾಮ್ ಗುರುಗಳು ಹೇಳ್ಬೇಕಾದ್ರೆ, ಭಗವಂತನ ಹೆಂಗ್ ಪ್ರೀತಿಸ್ಬೇಕಪ್ಪ ಅಂದ್ರೆ ನಾವು ನಮ್ಮ ಮಕ್ಕಳನ್ನ ಹೆಂಗ್ ಪ್ರೀತಿಸ್ತೀವಿ ಅಥವಾ ಮಗು ತಾಯಿನ ಹೆಂಗ್ ಪ್ರೀತಿಸುತ್ತೆ ಅಂದ್ರೆ ಅನ್ಕಂಡೀಷನಲ್ ಲವ್. ನಾವು ಏನು ಕೇಳ್ಕೋಬಾರ್ದು ಭಗವಂತನ, ನನಗೆ ಅದು ಕೊಡು, ಇದು ಕೊಡು, ನನಗೆ ಅದನ್ನ ಮಾಡಿಸ್ಕೊಡು, ಇದನ್ನ ಮಾಡಿ. ನಾವು ಭಗವಂತ ಧ್ಯಾನ ಮಾಡೋದಕ್ಕಿಂತ ಜಾಸ್ತಿ ಬರೀ ಕೇಳ್ತಾನೆ ಇರ್ತೀವಿ. ನನಗೆ ಮನೆ ಇಲ್ಲಪ್ಪ, ಮನೆ ಕಟ್ಸ್ಕೊಡು, ಮಕ್ಳಿಗೆ ಕೆಲಸ ಇಲ್ಲಪ್ಪ, ಕೆಲಸ ಕೊಡ್ಸು, ನನಗೆ ಬಂಗಾರ ಕೊಡ್ಸು, ಒಡವೆ ಕೊಡ್ಸು. ಕೊನೆಗೆ ಒಂದ್ಸಲ ಭಗವಂತ ಅಂತ ನೆನ್ಸ್ಕೊಂತೀವಿ ಅಷ್ಟೇ, ಒಂದೇ ಸಲ. ಆದ್ರೆ 10 ಸಲ ವಿಚಾರಗಳನ್ನ ಕೇಳಿರ್ತೀವಿ, ಒಂದು ಸಲ ಮಾತ್ರ ಭಗವಂತ ನೆನ್ಪು ಮಾಡ್ಕೊಂಡಿರ್ತೀವಿ. ಅಂದ್ರೆ ನಮ್ಗೆ ಒಂಥರ ಹೆಂಗೆ ಅಂದ್ರೆ ಪ್ರೀತಿ ಇಲ್ಲ ಭಗವಂತನ ಬಗ್ಗೆ. ಸುಮ್ಮನೆ ಕೇಳ್ಕೋಬೇಕು, ಕೇಳ್ಕೊಳ್ಳಿಲ್ಲ, ನೀನೇನು ಕೊಟ್ಟಿಲ್ಲ ಬಿಡು, ನೀನು ಬಿಟ್ಟು ಇನ್ನೊಬ್ರು ನೋಡ್ಕೊಂತೀವಿ ನಾವು, ಅನ್ನೋ ಲೆಕ್ಕದಲ್ಲಿ ಇರ್ತೀವಿ ನಾವು. ಶಿವ ನೀನು ಕೊಡ್ಲಿಲ್ಲ, ವೆಂಕಟೇಶನ್ ಇಟ್ಕೊಂತೀನಿ ನಾನು. ಆ ಥರ ಅಲ್ಲ, ಯಾವುದೇ ಭಗವಂತನ ನಾವು ಪ್ರೇಮದಿಂದ ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋಗ್ಬೇಕು. ಅವತ್ತು ನಿಮಗೆ ನೆನಪಿರ್ಬೋದು, 3 ಅಣ್ಣ ತಮ್ಮಂದ್ರದ್ದು ಒಂದು ಸ್ಟೋರಿ ಹೇಳಿದ್ರು ಗುರುಗಳು. ಅಂದ್ರೆ ಅವ್ನು ಏನು ಮಾಡ್ತಿರಲ್ಲ, ಭಗವಂತನ ಧ್ಯಾನ ಮಾಡ್ತಿರ್ತಾನೆ, ಕೊನೆಗೂ ಅವನಿಗೆ ಎಲ್ಲಾನು ಸಿಗುತ್ತೆ. ಅಂದ್ರೆ ಅವ್ನ ಪ್ರೀತಿಯಿಂದ ಯಾವುದೇ ಅಪೇಕ್ಷೆ ಇಲ್ಲದೆ ಅವನು ಎಲ್ಲ ಕೆಲಸಗಳು ಮಾಡ್ಕೊಂಡು ಹೋಗ್ತಾನೆ, ಅವನಿಗೆ ಕೊನೆಗೆ ಒಳ್ಳೇದಾಗುತ್ತೆ. ದತ್ತನ ನಾಮವು ಧರ್ಮದ ಬೀಜ, ಸಿದ್ಧಿಯ ತಂತ್ರವು ಸುಖವಾಗಿ. ಅಂದ್ರೆ ನಾವು ನಾಮಸ್ಮರಣೆ ಮಾಡೋದ್ರಿಂದ ಮುಕ್ತಿ ಬಾಗಿಲ ನಮಗೆ ತೆರೆದುಕೊಳ್ಳುತ್ತೆ ಅಂತ. ಅದು ಒಂದು ಧರ್ಮದ ಬೀಜ. ನಾಮ ಜಪನೇ ಪ್ರತಿಯೊಂದೂ ಅದೇನೆ. ನಾಮ ಜಪ ಅದು ಒಂದು ಹಿಡ್ಕೊಂಡ್ರೆ ಸಾಕು, ನಾವು ಬೇರೆ ಯಾವುದು ಬೇಡ, ನಾಮ ಜಪ ಅಂತೆ ಸಾಕು. ಅದೇನೆ ಸಿದ್ಧಿಯ ಮಂತ್ರ, ಶಾಂತಿ ಸುಖ ಎಲ್ಲ ನಮಗೆ ಅದರಿಂದಾನೆ ಸಿಗುತ್ತೆ. ದತ್ತನೆ ಬ್ರಹ್ಮನು, ದತ್ತನೆ ವಿಷ್ಣು, ದತ್ತನೆ ಶ್ರೀ ಶಿವಶಂಕರನು, ದತ್ತನೆ ಪುಟ್ಟಿಸಿ ಎಲ್ಲರ ಕಾಯ್ವನು, ಅಂತ್ಯದೊಳೆಲ್ಲವನುಂಗುವನು. ಅಂದ್ರೆ ಇಡೀ ಬ್ರಹ್ಮಾಂಡ ದತ್ತನೆ. ಅಂದ್ರೆ ಬ್ರಹ್ಮನೂ ಅವನೇ, ವಿಷ್ಣುವು ಅವನೇ, ಶಿವನೂ ಅವನೇ, ಆಮೇಲೆ ಎಲ್ಲರ ಹುಟ್ಟಿಗೂ ಕಾರಣನೂ ಅವನೇ, ಎಲ್ಲರ ಸಾವಿಗೂ ಕಾರಣನೂ ಅವನೇ. ಅಂದ್ರೆ ಕೊನೆಗೆಲ್ಲ ಅಂತ್ಯ ಆಗೋದು ಕೂಡ ಅವನಿಂದನೇ. ಇಡೀ ಬ್ರಹ್ಮಾಂಡ ನಾವು ಬರೀ ಭೂಮಿ ಅಂತ ತಗೊಳ್ತೀವಿ, ಬ್ರಹ್ಮಾಂಡ ಅಂದ್ರೆ ಎಷ್ಟೋ ನಕ್ಷತ್ರ ಪುಂಜಗಳು ಸೇರಿ ಬ್ರಹ್ಮಾಂಡ ಆಗಿರೋದು. ಅದಕ್ಕೆ ಅಳತೆನೇ ಇಲ್ಲ, ಬ್ರಹ್ಮಾಂಡಕ್ಕೆ ಅಳತೆನೇ ಇಲ್ಲ. ಅಂದ್ರೆ ಈಗ ನಾವು ಹೆಂಗೆ ನಾವಿಲ್ಲಿ ಹುಟ್ಟು ಸಾವು ಹೆಂಗಿದೀವೋ, ಬ್ರಹ್ಮಾಂಡಗಳು ಹಂಗೆ ಹುಟ್ಟುತ್ತಾ ಇರ್ತವೆ, ಸಾಯ್ತಾ ಇರ್ತವೆ. ಎಷ್ಟೋ ನಾವು ಕೇಳಿದ್ವಿ ನಕ್ಷತ್ರ ಬೀಳುತ್ತೆ ಅಂದ್ರೆ ಬ್ರಹ್ಮಾಂಡಗಳು ಕೂಡ ಹೋಗ್ತಾ ಇರ್ತವೆ. ಅಂದ್ರೆ ಅದು ಅದಕ್ಕೆ ಬ್ರಹ್ಮಯೋನಿ ಅಂತೇನೋ ಕರೀತಾರೆ, ಅಲ್ಲಿಂದ ಹುಟ್ಟುತ್ತಾ ಇರ್ತವೆ ಅವೆಲ್ಲ ಅಂತೇಳಿ. ಅಂದ್ರೆ ಎಲ್ಲಾ ನಕ್ಷತ್ರ ಪುಂಜಗಳೇ ಹುಟ್ಕೊಂತಿರ್ತವೆ, ಅವು ಕೂಡ ಸಾಯ್ತಿರ್ತವೆ. ಎಷ್ಟೊಂದು ಹಿಂಗೆ ಆಗ್ತಾನೆ ಇರುತ್ತೆ. ಅದನ್ನು ಕೂಡ ದತ್ತನೆ ನುಂಗ್ತಾನೆ, ಎಲ್ಲದನ್ನು ಹುಟ್ಟಿಸೋನು ಅವನೇ, ಕೊನೆಗೆ ಅದನ್ನ ನುಂಗೋನು ಅವನೇ. ದತ್ತನ ಲೀಲೆಯ ಮರ್ಮವನರಿವುದು ಮಾನವ ಬುದ್ಧಿಯ ಹೊರಗಿಹುದು, ಸುಮ್ಮನೆ ನಂಬುತ್ತ ದತ್ತನ ಭಜಿಸಲು ನಮ್ಮಯ ಹಿತ ತಾನಾಗುವುದು. ಅಂದ್ರೆ ಲೀಲೆ ನಾವು ಅರ್ಕೊಳ್ಳೋದಕ್ಕೆ ಸಾಕಾಗಲ್ಲ ನಮ್ಗೆ. ಅಂದ್ರೆ ಈ ಮಾನವ ಜನ್ಮಕ್ಕೆ ಅದು ಅರ್ಥನೂ ಆಗಲ್ಲ, ಅವ್ನ ಮಹಿಮೆನ ಅರ್ಥ ಮಾಡ್ಕೊಳ್ಳೋದಕ್ಕೆ. ಅದಕ್ಕೆ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಏನು ಬೇಡ, ಸುಮ್ಮನೆ ಭಜನೆ ಮಾಡ್ಕೊಂಡು ದತ್ತನ ಧ್ಯಾನ ಮಾಡ್ಕೊಂಡಿದ್ರೆ ಅದೇ ನಮಗೆ ಎಲ್ಲದನ್ನು ಹಿತ ಆಗುತ್ತೆ, ನಮಗೆ ಒಳ್ಳೇದಾಗುತ್ತೆ ಅಂತಂದು ಹೇಳ್ತಿದ್ದೀನಿ. ದೇವನೊಪ್ಪನು ಹಲವು ನಾಮದಿ ಜಗದೊಳು ಭಕ್ತರು ಭಜಿಸುವರು, ನಮ್ಮಯ ದೇವರು ನಿಮ್ಮಯ ದೇವರು ಎನ್ನುವ ಜನ ಬಹು ಭ್ರಮೆಯವರು.